ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಬಂದು ಬಾತ್ ಸಾಲ್ಟ್ಸ್ ಬಗ್ಗೆ ಮಾತಾಡೋಣ. ಬಾತ್ ಸಾಲ್ಟ್ಸ್ ಬಂದು ನಿಮಗೆ ತುಂಬ ಸ್ಟ್ರೈನ್ ಆಗಿದ್ದರೆ, ಸ್ಟ್ರೆಸ್ ಆಗಿದ್ದರೆ, ಫಿಸಿಕಲಿ ಅಥವಾ ಮೆಂಟಲಿ ಆಗಿರ್ಬೋದು, ಅಥವಾ ಸುಮ್ಮನೆ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಂದರೂ ಕೂಡ ಈ ಬಾತ್ ಸಾಲ್ಟ್ಸ್ ಏನು ಮಾಡ್ತಾ ಇದ್ದೀವಿ ಇವತ್ತು ಇದು ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ಬಾತ್ ಸಾಲ್ಟ್ಸ್ ಅಂದರೆ ಏನು, ಅದು ಯಾವ ಥರ ಯೂಸ್ ಮಾಡಬೇಕು, ಮತ್ತು ಬಾತ್ ಸಾಲ್ಟ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಒಂದು ಸಿಂಪಲ್ ಆಗಿರೋ ಬಾತ್ ಸಾಲ್ಟ್ಸ್ ಕೂಡ ಮಾಡಿ ತೋರಿಸ್ತೇನೆ. ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಬಾತ್ ಸಾಲ್ಟ್ಸ್ ಏನು ಅಂತ ನೋಡೋಕ್ಕೆ ಹೋದರೆ ಇದು ಬಂದು ಒಂದು ವಾಟರ್ ಸಾಲ್ಯುಬಲ್ ಮಿನರಲ್ಸ್ ಆಗಿರುತ್ತೆ. ಇದರಲ್ಲಿರುವಂಥ ಬೆನಿಫಿಟ್ಸ್ ಏನಿದೆ, ಬೋತ್ ನಿಮ್ಮ ಮೈಂಡ್ಗೆ ಮತ್ತು ಬಾಡಿಗೆ ಎರಡಕ್ಕೂ ಹೆಲ್ಪ್ ಆಗುವಂಥ ಮಿನರಲ್ಸ್ ಇರುತ್ತೆ. ಅನೇಕ ರೀತಿಯ ಬಾತ್ ಸಾಲ್ಟ್ಸ್ ಇರುತ್ತೆ. ಎಪ್ಸಲಾನ್ ಸಾಲ್ಟ್ ಆಗಿರ್ಬೋದು, ಹಿಮಾಲಯನ್ ಸಾಲ್ಟ್ ಆಗಿರ್ಬೋದು, ಅಥವಾ ಡೆಡ್ ಸಿ ಸಾಲ್ಟ್ ಏನಂತೀವಿ ಅದು ಕೂಡ. ಇದು ಏನು ಮಾಡುತ್ತೆ ಅಂದರೆ ಒಂದೊಂದರಲ್ಲಿ ಒಂದೊಂದು ಪ್ರಾಪರ್ಟೀಸ್ ಇರುತ್ತೆ. ಅದರಿಂದ ನಿಮ್ಮ ಬಾಡಿಗೆ ರಿಜುವಿನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಬಾತ್ ಸಾಲ್ಟ್ಸ್. ಬಾತ್ ಸಾಲ್ಟಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಕೆ ಹೋದರೆ, ಇದು ಮಸಲ್ ಪೇಯ್ನ್ ಏನಾದರೂ ಇದ್ದರೆ ಅದರಿಂದ ರಿಲೀಫ್ ಸಿಗುತ್ತೆ. ನಾನು ಮೆನ್ಷನ್ ಮಾಡಿದಾಗೆ ಎಪ್ಸಲಾನ್ ಸಾಲ್ಟ್ ಏನಿದೆ ಅದರಲ್ಲಿರುವ ಮೆಗ್ನೀಷಿಯಮ್ ಅಂಶದಿಂದ ಇದು ಇನ್ಫ್ಲಮೇಷನ್ ಕೂಡ ರೆಡ್ಯೂಸ್ ಮಾಡುತ್ತೆ ಮತ್ತು ರಿಲ್ಯಾಕ್ಸ್ ಮಾಡುತ್ತೆ ನಮ್ಮ ಮಸಲ್ಸ್ನ. ಪಾಯಿಂಟ್ ಬಂದು ಡಿಟಾಕ್ಸಿಫೈ ಮಾಡುತ್ತೆ ನಿಮ್ಮ ಸ್ಕಿನ್ನ. ನಿಮ್ಮ ಬಾಡಿಯಲ್ಲಿ ಯಾವುದೇ ಥರ ಇಂಪ್ಯೂರಿಟೀಸ್ ಇದ್ದರೂ ಕೂಡ ನೀವು ಬಾತ್ ಸಾಲ್ಟ್ ಯೂಸ್ ಮಾಡಿ ಕಾಲು ಸೋಪ್ ಮಾಡೋದರಿಂದ ಆ ಇಂಪ್ಯೂರಿಟೀಸ್ನ ಆಚೆ ತೆಗೆದು ಅದರಿಂದ ನಿಮ್ಮ ಬಾಡಿನ ಕ್ಲೀನ್ ಮತ್ತು ರಿಫ್ರೆಶ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ಥರ್ಡ್ ಬೆನಿಫಿಟ್ ಏನು ಅಂತಂದರೆ, ಇದರಲ್ಲಿರುವಂತಹ ಸೂದಿಂಗ್ ಮಿನರಲ್ಸಿಂದ ಮತ್ತು ನೀವು ಅರೋಮ್ಯಾಟಿಕ್ ಥೆರಪಿಯ ಆಯಿಲ್ಸ್ ಯೂಸ್ ಮಾಡೋದ್ರಿಂದ, ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ ಇದು ಕೂಡ ಬ್ಲೆಂಡ್ ಮಾಡಬೇಕಾಗತ್ತೆ ನಿಮ್ಮ ಈ ಬಾತ್ ಸಾಲ್ಟ್ಸ್ ಜೊತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಲೀಪ್ ಸೈಕಲ್ ಏನಿದೆ ಅದು ಚೆನ್ನಾಗಾಗತ್ತೆ, ಮತ್ತು ಯಾವುದೇ ಥರ ಸ್ಟ್ರೆಸ್ ಆಗಿದ್ರೂ ಕೂಡ ಅದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. 4ನೇ ಬೆನಿಫಿಟ್ ಏನು ಅಂತಂದರೆ, ಇದರಿಂದ ನಿಮ್ಮ ಸ್ಕಿನ್ ಬಂದು ಗ್ಲೋ ಎನ್ಹಾನ್ಸ್ ಆಗುತ್ತೆ. ಇದರಲ್ಲಿರುವಂತಹ ಮಿನರಲ್ಸ್, ಎಕ್ಸಾಂಪಲ್ ಡೆಡ್ ಸಿ ಸಾಲ್ಟಲ್ಲಿರುವಂತಹ ಮಿನರಲ್ಸಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಮತ್ತು ಗ್ಲೋ ಆಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಥರ ರೆಮಿಡಿಗೆ ಯಾವ ಥರ ಬಾತ್ ಸಾಲ್ಟ್ ಯೂಸ್ ಮಾಡಬೇಕು ಅಂತ ನೋಡೋಣ. ಮಸಲ್ ಏಕ್ಸ್ ಏನಾದರೂ ಇದ್ದರೆ ಎಪ್ಸಲಾನ್ ಸಾಲ್ಟ್ನ ಯೂಸ್ ಮಾಡಿ. ಇದರಲ್ಲಿರುವ ಮೆಗ್ನೀಷಿಯಮಿಂದ ನಿಮ್ಮ ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ. ಸ್ಕಿನ್ ಹೈಡ್ರೇಷನ್ ಬೇಕು ಅಂತಂದರೆ ನೀವು ಹಿಮಾಲಯನ್ ಸಾಲ್ಟ್ ಅಥವಾ ಡೆಡ್ ಸಿ ಸಾಲ್ಟ್ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂತಂದರೆ ಎಪ್ಸಲಾನ್ ಸಾಲ್ಟ್ಸ್ ಜೊತೆ ನೀವು ಕೆಲವೊಂದು ಅರೋಮ್ಯಾಟಿಕ್ ಆಯಿಲ್ಸ್ನ ಯೂಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಲ್ಯಾವೆಂಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಕಾಮಿಂಗ್ ಎಫೆಕ್ಟ್ ಕೊಡುತ್ತೆ. ಇವಾಗ ನಾವು ಕ್ವಿಕ್ಕಾಗಿ ಒಂದು DIY ಬಾತ್ ಸಾಲ್ಟ್ಸ್ ಏನಿದೆ ಅದು ಮಾಡೋಣ. ಇಲ್ಲಿ ನಾನು 1 ಕಪ್ ಆಫ್ ಎಪ್ಸಲಾನ್ ಸಾಲ್ಟ್ ತೊಗೊಂಡಿದ್ದೀನಿ, 1/2 ಕಪ್ ಆಫ್ ಹಿಮಾಲಯನ್ ಪಿಂಕ್ ಸಾಲ್ಟ್, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ, ಮತ್ತು ಫುಡ್ ಕಲರ್ ಬಂದು ಆಪ್ಷನಲ್. ನಿಮಗೆ ಪ್ಲೀಸಿಂಗ್ ಆಗಿ ಕಾಣಿಸ್ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಅವಾಯ್ಡ್ ಮಾಡಿ. ಇದ್ರ ಜೊತೆ ನೀವು ಡ್ರೈ ಫ್ಲವರ್ಸ್ ಏನಿರುತ್ತೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಇದು ಮ್ಯಾಕ್ಸಿಮಮ್ ನೀವು 1.5 year to 2 yearsವರೆಗೂ ಸ್ಟೋರ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನೀವು ಆ್ಯಡ್ ಮಾಡೋ ಎಸೆನ್ಷಿಯಲ್ ಆಯಿಲ್ ಫ್ರ್ಯಾಗ್ರೆನ್ಸ್ ಏನಿರುತ್ತೆ ಅದು ಅರೋಮಾ ಅದು ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಇದಕ್ಕೂ ಲೈಫ್ ಸ್ಪ್ಯಾನ್ ಇರುತ್ತೆ. ಹೇಗೆ ಉಪಯೋಗಿಸೋದು ಅಂತ ನೋಡೋಣ. 1 ಟಬಲ್ಲಿ ನೀರು ಫಿಲ್ ಮಾಡಿ, ಮತ್ತು ಅದು ಹಾಟ್ ವಾಟರ್ ಆಗಿರಲಿ, ಮತ್ತು ಅದರಲ್ಲಿ ಬಾತ್ ಸಾಲ್ಟ್ಸ್ ಏನು ಮಾಡಿದ್ದೀರಾ ಅದನ್ನು ಆ್ಯಡ್ ಮಾಡಿ. ಮತ್ತು ನಿಮ್ಮ ಕಾಲು ಏನಿದೆ ಅದು 15 to 20 minutes ಚೆನ್ನಾಗಿ ಸೋಕ್ ಮಾಡಿ, ಮತ್ತು ಲೈಟ್ಸ್ ಎಲ್ಲ ಡಿಮ್ ಮಾಡೋಕ್ಕೆ ನೋಡಿ. ಅದ್ರ ಜೊತೆ ಕ್ಯಾಂಡಲ್ ಇದ್ದರೆ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ರಿಲ್ಯಾಕ್ಸ್ಡ್ ಮ್ಯೂಸಿಕ್ ಅಥವಾ ಗೈಡೆಡ್ ಮೆಡಿಟೇಷನ್ನ ನೀವು ಇದರಲ್ಲೇ ಹಾಕ್ಕೋಬೋದು. ಡಿಸ್ಟರ್ಬೆನ್ಸ್ ಇಲ್ಲಿರೋ ಥರ ನೋಡ್ಕೊಳ್ಳಿ. ಎಲ್ಲರೂ ಮಲಗಿರೋ ಟೈಮಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾರ್ದು ಮಾತು ಅದು ಡಿಸ್ಟರ್ಬ್ ಇರಲ್ಲ. 1 ಟವಲ್ ಹತ್ರ ಇಟ್ಕೊಳ್ಳಿ ಮತ್ತು ನಿಮ್ಮದೇನ ಎಂಜಾಯ್ ಮಾಡಿ. ಬಾತ್ ಸಾಲ್ಟ್ಸ್ ಏನಿದೆ ಅದು ಜಸ್ಟ್ ಟ್ರೀಟ್ ಅಂತ ಹೇಳ್ಬೋದು ನಿಮ್ಮ ಸೆಲ್ಫ್ ಕೇರ್ಗೆ, ಬೋತ್ ಬಾಡಿ ಮತ್ತು ಮೈಂಡ್ಗೆ ಕೂಡ. ಆದಷ್ಟು ಬೇಗ ಇದನ್ನು ಟ್ರೈ ಮಾಡಿ. ಕಮೆಂಟ್ಸಲ್ಲಿ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸೋಕ್, ರಿಲ್ಯಾಕ್ಸ್ ಆ್ಯಂಡ್ ಗ್ಲೋ. ಟೇಕ್ ಕೇರ್.